ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಆಗಿರಬಹುದು ಅಥವಾ ಅಖಿಲಾನೂ ಆಗಿರ್ಬೋದು. ಪುಷ್ಪ, ಗೋವಿಂದ, ಯಾರು ಬೇಕಾದ್ರೂ ಆಗಿರ್ಬೋದು. ಅಯ್ಯೋ ಅಣ್ಣ, ಏನೋ ಹೇಳ್ತಾ ಇದ್ಯಾ? ಇದಕ್ಕೂ ನಂಗೂ ಸಂಬಂಧ ಇಲ್ಲ. ಅಖಿಲ ನೀನೇ ಅಂತ ನಾನು ಎಲ್ಲ ಹೇಳ್ದೆ. ಅಖಿಲ ನೀನೇ ಆಗಿರ್ಬೋದು ಅಂತ ಹೇಳ್ದೆ. ನೀನಲ್ಲ ಅಂದ್ರೆ ತೀರ್ಥ ಭಾವನೂ ಆಗಿರ್ಬೋದಲ್ವಾ? ಕೊನೆಗೆ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಸ್ಕಾರ್ಪಿಯನ್ ಕ್ವೀನ್ ರಾಜೇಶ್ವರಿನೂ ಆಗಿರ್ಬೋದಲ್ವಾ? ನಾನ್ ಹೇಗೋ ಕಾರಣ ಆಗ್ತೀನಿ. ನಿನಗೆ ಅಂತ ಬಂಗಾರದಂತ ಹುಡುಗಿನ್ ನೋಡಿದೆ, ಆದ್ರೆ ನೀನ್ ಹೋಗಿ ಹೋಗಿ ಕಾಗೆ ಬಂಗಾರನ ಮದ್ವೆ ಆಗಿದ್ಯಲ್ಲ. ನಿನಗ್ ಟೇಸ್ಟ್ ಇಲ್ಲ ಅಂದ್ರೆ ನನ್ಗೂ ಇಲ್ಲ ಅಂತ ಅನ್ಕೊಂಡಿದ್ಯಾ? ಓ, ನನ್ನ ಸ್ಟೇಟಸ್ ಏನು ಅಂತ ನಿನಗ್ ಗೊತ್ತಿಲ್ವಾ? ಸ್ಟೇಟಸ್ ಮೈ ಫುಟ್. ಉಪ್ಪು ಖಾರ ಹಾಕೊಂಡು ನೋಡಿದ್ರ ಚಂದ್ರು, ಅಮ್ಮ ಅಂತನು ಮರ್ಯಾದೆ ಕೊಡದೆ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ. ನನ್ಗಿಷ್ಟು ಅವಮಾನ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ. ಇದನ್ನೆಲ್ಲ ಅವನಾಗೆ ಮಾಡ್ತಾ ಇದ್ದಾನೆ ಅಥವಾ ಅವನ್ ಬೆನ್ ಹಿಂದೆ ನಿಂತು ನೀವು ಮಾಡಿಸ್ತಾ ಇದ್ದೀರಾ? ರಾಜೇಶ್ವರಿ, ಏನ್ ಹೇಳ್ತಿದ್ಯಾ? ಅರ್ಥ ಆಗಲ್ಲ ಡ್ಯಾಡ್. ಅರ್ಥ ಆಗಂಗಿದ್ದಿದ್ರೆ ನನ್ನ ಪ್ರೀತಿ ತುಂಬಿದ ಮನ್ಸನ್ನ ಎಚ್ಚೂಡ್ತಿದ್ರು. ಅವ್ರ ತಲೆಯಲ್ಲಿ ಬರೀ ಸ್ಟೇಟಸ್ ಭೂತ ಮಾತ್ರ ತುಂಬಿರೋದು. ಇಂಥದೆಲ್ಲ ಅರ್ಥ ಆಗಲ್ಲ. ತಾರಕ್, ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಇದನ್ನೆಲ್ಲ ನಾನು ಯಾರಿಗೋಸ್ಕರ ಮಾಡ್ತಾ ಇರೋದು? ನಿನ್ಗೋಸ್ಕರ ತಾನೆ? ಮುಂದಿನ ವಾರಸುದಾರ ನೀನೇ ತಾನೆ? ಅಯ್ಯಯ್ಯೋ, ಈ ಕೊಟ್ರೋ ಪಟ್ಟಾನೇ ಸಾಕು. ಇನ್ನದು ಬೇರೆ ಬೇಕಾ? ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಟ್ರೆ ಅಷ್ಟು ಸಾಕು. ಯಾಕೋ ತಾರಕ್ ಹೀಗೆಲ್ಲ ಮಾತಾಡ್ತೀಯ? ಈ ಮನೆ ಮಗ ನೀನು. ನೀನಲ್ದೆ ಇನ್ಯಾರು ನೋಡ್ಕೋತಾರೆ? ಇದಾರಲ್ವಾ ನೀನು, ನಿನ್ ಶಾರ್ಪ್ ಮೈಂಡು, ನೀವಿಬ್ರೆ ನೋಡ್ಕೊಳ್ಳಿ. ನಾನ್ ಹೇಗೋ ನೋಡ್ಕೊಳಕ್ಕಾಗತ್ತೆ? ನಾನು ಎಷ್ಟೇ ಆದ್ರೂ ಬೇರೆ ಮನೆಗೆ ಹೋಗೋಳು. ನೀನ್ ಕೊನೆವರೆಗೂ ಇದೇ ಮನೇಲಿರೋನಲ್ವಾ?